ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆಯ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನೆಂಬ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನ 14ನೇ ಅಧ್ಯಾಯ 16ನೇ ವಚನ. ಯೋಹಾನ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಸಹಾಯವನ್ನು ಗ್ರಹಿಕೆನ ಹೆಚ್ಚಾಗಿ ಅನುಗ್ರಹಿಸಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೋಹಾನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯ ಬಹು ವಿಶೇಷವಾದ ಅಧ್ಯಾಯವಾಗ್ತದೆ. ಈ ಭಾಗದಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮಿನ ಒಂದು ಮನೆಯಲ್ಲಿ, ಮೇಲಂತಸ್ತಿನ ಕೊಠಡಿಯಲ್ಲಿ ಆತನು ತನ್ನ ಕೊನೆಯ ಪಸ್ಕ ಭೋಜನವನ್ನು ಮಾಡುವ ಸಂದರ್ಭದಲ್ಲಿ ಒಂದು ವೇಳೆ ಪಸ್ಕದ ಭೋಜನವನ್ನು ಮುಗಿಸಿ ಶಿಷ್ಯರೊಂದಿಗೆ ಬಹಳ ಆತ್ಮೀಯವಾಗಿ, ಅತಿ ನಿಕಟವಾಗಿ ಅವರೊಂದಿಗೆ ಮಾತನಾಡ್ತಾನೆ. ಈ ವಿಷಯ ಹೇಗಿದೆ ಎಂಬುದಾಗಿ ಒಂದು ವೇಳೆ ನಾವು ಲೌಕಿಕವಾಗಿ ಅದನ್ನು ಊಹಿಸುವುದಕ್ಕೆ ಪ್ರಯಾಸ ಪಟ್ಟರೆ, ಒಬ್ಬ ವಿವಾಹಕ್ಕಾಗಿ ಸಿದ್ಧವಾದ ಒಬ್ಬ ಮದಲಿಂಗನು ತಾನು ಒರೆಸ್ಲಿಕ್ಕಿರುವಂಥ ಮೊದಲ ಗಿತ್ತಿಯ ಬಳಿ ಮದುವೆಗೆ ಮುನ್ನ ತಾವಿಬ್ಬರೇ ಒಂದು ಏಕಾಂತ ಕೊಠಡಿಯಲ್ಲಿ ಇರುವಾಗ ಆ ಮದಲಿಂಗನು ಆಕೆಯ ಕಿವಿಯಲ್ಲಿ ಮಾತ್ರ, ಆಕೆಯ ಹೃದಯಕ್ಕೆ ಮಾತ್ರ ಅರ್ಥವಾಗುವಂತೆ ಕೆಲವು ಪ್ರಾಮುಖ್ಯ ಮಾತುಗಳನ್ನು, ಕೆಲವು ಬಹಳ ಗಂಭೀರವಾದ ರಹಸ್ಯ ಮಾತುಗಳನ್ನು ಅಥವಾ ಬಹಳ ಉತ್ತೇಜನ ಕೊಡುವಂಥ, ಸಂತೋಷಪಡಿಸುವಂಥ ಮಾತನ್ನು ಅವನು ಆಕೆಗೆ ಮಾತ್ರ ತಿಳಿಸುವುದಾದರೆ, ಅದೇ ವಿಧದಲ್ಲಿ ಮೊದಲಿಂಗನಾದ ಯೇಸು ಕ್ರಿಸ್ತನು ತನಗೆ ಮೊದಲಿಗಿತ್ತಿ ಆಗತಕ್ಕ ಕ್ರಿಸ್ತನ ಸಭೆಗೆ, ಅದರಲ್ಲೂ ಅದರ ಪ್ರಾರಂಭದ ಒಂದು ಆ ಹಂತದಲ್ಲಿರುವಂಥ ಆ ಕೂಟಕ್ಕೆ, ಶಿಷ್ಯ ಮಂಡಲಿಗೆ ಆತನು ಬಹಳ ಹತ್ತಿರದಲ್ಲಿ ಮಾತನಾಡಿದ, ಆತ್ಮೀಯವಾಗಿ ಮಾತನಾಡಿದ ರಹಸ್ಯಗಳೇ ಯೋಹಾನ 14, 15, 16 ಅಧ್ಯಾಯಗಳಲ್ಲಿರುವಂಥದ್ದು. ಅವರಿಗಾಗಿ ಆತನು ಮಾಡಿದ ಪ್ರಾರ್ಥನೆಯೇ ಯೋಹಾನ 17ನೇ ಅಧ್ಯಾಯ. ಈ 3 ಅಧ್ಯಾಯಗಳಲ್ಲಿ, 14, 15, 16 ಅಧ್ಯಾಯಗಳಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಯಥೇಚ್ಛವಾಗಿ ಪವಿತ್ರಾತ್ಮನ ಕುರಿತೇ ಮಾತನಾಡ್ತಾನೆ. ಪವಿತ್ರಾತ್ಮನ ಕುರಿತು ನೇರವಾಗಿ ಮಾತನಾಡ್ತಾನೋ ಅಥವಾ ಪರೋಕ್ಷವಾಗಿ ಮಾತನಾಡ್ತಾನೋ, ಅದೆಲ್ಲವೂ ಪವಿತ್ರಾತ್ಮನಿಗೆ ಸಂಬಂಧಪಟ್ಟದಾಗಿ ಅದರಲ್ಲಿ ಅವೇ. ಅವುಗಳನ್ನ ಒಂದೊಂದೇ ಬಿಡಿಸಿ ನೋಡುವುದಾದರೆ ಅದೊಂದು ಬಹಳ ಅತಿ ರಮಣೀಯವಾದ ಒಂದು ವಾಕ್ಯಧ್ಯಾನವಾಗ್ತದೆ. ಇದರ ಆರಂಭವೆಂಬಂತೆ ಯೇಸು ಕ್ರಿಸ್ತನೀಗ ಶಿಷ್ಯರ ಬಳಿ ಮಾತನಾಡುವಾಗ ಆತನಿಗೆ 16ನೇ ವಚನದಲ್ಲಿ ಹೇಳ್ತಿದ್ದಾನೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಎಂಬುದಾಗಿ ಹೇಳುವಲ್ಲಿ ಆಗ ಎನ್ನುವಂಥ ಮಾತು ಅಲ್ಲಿ ಬರೆದಿರುವುದಾದರೆ, ಹಾಗಾದರೆ ಯಾವುದೋ ಒಂದು ನಿರ್ದಿಷ್ಟ ಕಾರಣದ ನಿಮಿತ್ತ ಯೇಸು ಕ್ರಿಸ್ತನು ತಂದೆಯನ್ನು ಬೇಡಿಕೊಳ್ತಾನೆ ಎಂಬುದಾಗಿ ಹೇಳ್ತಿದ್ದ. ಆ ನಿರ್ದಿಷ್ಟ ಕಾರಣ ಏನೆಂಬುದನ್ನು ನಾವು ಇಲ್ಲಿ ಓದುವುದಕ್ಕೆ ಪ್ರಯಾಸ ಪಟ್ಟರೆ, ಅದರ ಹಿಂದಿನ ವಚನ 15ನೇ ವಚನದಲ್ಲಿ ಇಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಪ್ರಿಯರೇ, ಅನೇಕ ಸ್ನೇಹಿತರು ಅಥವಾ ಅನೇಕ ವಿಧದ ಸಂಬಂಧಗಳು, ಅವರು ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ಈ ಪ್ರಪಂಚದಲ್ಲಿ ಬಹುತೇಕ ಪ್ರೀತಿ ಅದು ಬಾಯಿ ಮಾತಿನಿಂದ ಅದೇ, ಬಾಯುಪಚಾರದಲ್ಲಿ ಅದೇ. ಆದರೆ ದೇವರು ನಿನ್ನಿಂದ ಮತ್ತು ನನ್ನಿಂದ ಪ್ರೀತಿಯನ್ನು ಬಯಸುವಾಗ ಆತನು ಬಾಯುಪಚಾರದ ಪ್ರೀತಿಯನ್ನು ಆತನು ಬಯಸ್ತಿಲ್ಲ, ಬದಲಾಗಿ ಕ್ರಿಯೆಯಲ್ಲಿ ತೋರಿ ಬರುವ ಪ್ರೀತಿಯನ್ನು ಆತನು ಬಯಸ್ತಿದ್ದಾನೆ. ಕ್ರಿಯೆಯಲ್ಲಿ ತೋರಿ ಬರುವ ಪ್ರೀತಿ ಏನೆಂಬುದಾಗಿ ಹೇಳಿದರೆ, ಯಜಮಾನನಾದ ಆತನು, ಒಡೆಯನಾದ ಆತನು, ರಾಜಾದಿರಾಜನಾದ ಆತನು, ದೇವಾದಿದೇವನಾದ ಆತನು, ಮೊದಲಿಂಗನಾದ ಆತನು ತನ್ನ ಹೃದಯವನ್ನೆಲ್ಲ ನಮ್ಮ ಮುಂದೆ ಆತನು ಬಯಲುಪಡಿಸಿ ಈಗ ಆತನು ಹೇಳ್ತಿದ್ದಾನೆ, ನನ್ನ ಆಜ್ಞೆಗಳಿಗೆ ನೀವು ವಿಧೇಯರಾಗ್ರಿ. ನಿನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳಿಗೆ ವಿಧೇಯರಾಗ್ರಿ. ಇಫ್ ಯು ಲವ್ ಮೀ ಕೀಪ್ ಮೈ ಕಮಾಂಡ್ಮೆಂಟ್ಸ್. ನೀನು ನನ್ನನ್ನು ಪ್ರೀತಿಸುತ್ತಾದರೆ ಕ್ರಿಯೆಯಲ್ಲಿ, ವಿಧೇಯತೆಯಲ್ಲಿ
ನೀವು ಆಜ್ಞೆಗಳಿಗೆ ವಿಧೇಯ ತೋರುವುದರಲ್ಲಿ ನನಗೆ ಅದನ್ನು ವ್ಯಕ್ತಪಡಿಸಿ ಎಂಬುದಾಗಿ ಆತ ನಮ್ಮ ಮುಂದೆ ಒಂದು ಬೇಡಿಕೆ ನೆಟ್ಟಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಪವಿತ್ರಾತ್ಮ ಎಂಬುದಾಗಿ ನಾವು ನೆನ್ನೆಯವರೆಗೂ ನೋಡ್ತಾ ಬಂದವಲ್ಲ. ಹಾಗಾದರೆ ಯೇಸು ಕ್ರಿಸ್ತನ ನಂಬಿದವರಲ್ಲಿ ಯಾರಿಗೆ ಪವಿತ್ರಾತ್ಮ ಎನ್ನುವಂಥ ವಿಚಾರ ಬರುವಾಗ ಈ ವಾಕ್ಯದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವುದೇ ಆದರೆ, ಆತನ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಡೆಯುವುದಾದರೆ, ಹಾಗಾದರೆ ಮುಂದಿನ ವಚನ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ವಿಧೇಯತೆಯಲ್ಲಿಯೂ ಕ್ರಿಯೆಯಲ್ಲಿಯೂ ಪ್ರೀತಿಯನ್ನು ವ್ಯಕ್ತಪಡಿಸುವವರಿಗೆ ಯೇಸು ಕ್ರಿಸ್ತನು ಈಗ ತಂದೆ ದೇವರ ಬಳಿ ಆತನು ಪ್ರಾರ್ಥಿಸ್ತಾನೆ. ಯಾತಕ್ಕಾಗಿ ಪ್ರಾರ್ಥಿಸ್ತಾನೆ? ಪವಿತ್ರಾತ್ಮ ಬರೋ ನಮಗೆ ದೊರಕಲಿ ಎಂಬುದಾಗಿ. ನಾನು ಅನೇಕ ವೇಳೆ ಹೀಗೆ ನಂಬಿದ್ದೇನೆ, ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಶ್ರಮೆಯನ್ನು ಪೂರೈಸಿ ಸತ್ತು ಸಮಾಧಿಯಾಗಿ ಪುನರುತ್ಥಾನ ಹೊಂದಿ 40ನೇ ದಿವಸ ಆತನ ದಿವ್ಯಾರೋಹಣವಾಗಿ ಮಹಿಮಾ ಪದವನ್ನು ಅಲಂಕರಿಸಿದ ಕೂಡಲೇ ಯೇಸು ಕ್ರಿಸ್ತನು ತಂದೆ ದೇವರ ಬಳಿ ಯಾವುದಾದರೂ ಬೇಡಿಕೆ ನೆಟ್ಟಿದ್ದಾರೆ, ನಾನು ಈ ವಾಕ್ಯಗಳ ಆಧಾರದ ಮೇಲೆ ನಂಬ್ತೇನೆ. ಆತನ ಮೊಟ್ಟ ಮೊದಲ ಬೇಡಿಕೆ, ಪರಲೋಕ ತಂದೆಯೇ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ನಾನು ನನ್ನ ಜನರಿಗೆ ಹೇಳಿ ಬಂದಿದ್ದೇನೆ. ಹಾಗಾಗಿ ನಾನೀಗ ಮೇಲೆ ಬಂದಿರುವುದರಿಂದ, ಅವರು ನನ್ನ ಪ್ರಸನ್ನತೆಯಲ್ಲದೆ ಅವರು ಕಂಗಾಲಾಗಿ ಹೋಗುವುದರಿಂದ ಅವರಿಗೆ ಬೇಗ ಪವಿತ್ರಾತ್ಮನನ್ನು ಕಳಿಸು. ಪವಿತ್ರಾತ್ಮನ ನೀನು ಕಳಿಸಿಕೊಡುವಾಗ ಅವರು ತಿರುಗಿ ನನ್ನ ಪ್ರಸನ್ನತೆಯನ್ನು ಅವರು ಅನುಭವಿಸ್ತಾರೆ, ಅವರು ಸಮಾಧಾನ ಹೊಂದ್ತಾರೆ. ಬೇಗ ಕಳಿಸು ಎನ್ನುವಂಥ ಒಂದು ದೊಡ್ಡ ಬೇಡಿಕೆಯನ್ನು ಆತನು ಇಟ್ಟಿದ್ದಾನೆ. ಅದರ ಫಲವೇ ಪಂಚಾಶತಮ ದಿನದಂದು ಪವಿತ್ರಾತ್ಮನು ದೊಡ್ಡ ಬಿರುಗಾಳಿಯೋ ಬೀಸ್ತದೆ ಎಂಬಂತೆ ದೊಡ್ಡ ಸಪ್ಪಳದೊಂದಿಗೆ ಆತನು ವಿಭಜಿಸಲ್ಪಟ್ಟ ನಾಲಿಗೆಯೋಪಾದಿಯಲ್ಲಿ ಒಬ್ಬೊಬ್ಬರ ಮೇಲೆ ಒಂದು ಬೆಂಕಿಯ ನಾಲಿಗೆ ಬಂದು ಕೂರ್ತದೆ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗ್ತಾರೆ. ಪವಿತ್ರಾತ್ಮನು ಕೊಡುವ ಸಾಮರ್ಥ್ಯದಿಂದ ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ಕೇಳಿಸಿಕೊಂಡ ಬೇರೆ ಬೇರೆ ದೇಶದಿಂದ ಬಂದ ಯಹೂದ್ಯರು ದೇವರ ಮಾತುಗಳನ್ನು ಅವರ ಸ್ವಂತ ಹುಟ್ಟು ಭಾಷೆಯಲ್ಲಿ ಅವರು ಕೇಳಿ ಅವರ ಹೃದಯ ಎಷ್ಟೋ ಆದರಣೆ ಬಲವನ್ನು ಹೊಂದಿಕೊಂಡದೆ. ಹಾಗಾದರೆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದ ಮೇಲೆ ಮಹಿಮಾ ಪದವನ್ನು ಅಲಂಕರಿಸಿದ ಕೂಡಲೇ ನಮಗೆ ಪವಿತ್ರಾತ್ಮ ದೊರಕಬೇಕೆಂಬುದಾಗಿ ತಂದೆ ದೇವರ ಬಳಿ ದೊಡ್ಡ ಬೇಡಿಕೆ ನೆಟ್ಟಿದ್ದಾನೆ. ಆ ಬೇಡಿಕೆನ ಆತನು ಹೇಳ್ತಾನೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಪ್ರೇರೆ, ತ್ರೈಕ ದೇವರನ್ನ ಗಮನಿಸುವಾಗ ಈ ಮೂವರಲ್ಲಿ ನಾವು ಒಂದೇ ವಿಧದ ಸಂಗತಿಗಳನ್ನ ಕಾಣ್ತೇವೆ. ಮೂವರು ಪ್ರೀತಿ ತೋರಿಸುವುದರಲ್ಲಿ ಮೂವರು ಪ್ರೀತಿ ಸ್ವರೂಪಿಗಳೇ. ದೇವರ ನೀತಿಯನ್ನು ಗಮನಿಸುವಾಗ ಮೂವರು ದೇವರ ನೀತಿಯನ್ನು ತೋರ್ಪಡಿಸುವವರೇ. ಬಿಡುಗಡೆಯ ವಿಚಾರಗಳು, ರಕ್ಷಣೆಯ ಕಾರ್ಯಗಳು ಎಲ್ಲವನ್ನ ಹೀಗೆ ನಾವು ವಿಧ ವಿಧವಾಗಿ ನೋಡ್ತಾ ಹೋಗುವಾಗ ಮೂವರಲ್ಲಿ ಎಲ್ಲವೂ ಹಾಗೆಯೇ ಕಾಣ್ತಾ ಬರ್ತದೆ. ಆದರೂ ಏಕ ದೇವರು ತನ್ನನ್ನು ತಂದೆ ದೇವರನ್ನಾಗಿಯೂ, ವಾಕ್ಯ ಸ್ವರೂಪನು ಮಗನಾದ ದೇವರಾಗಿಯೂ, ಪವಿತ್ರಾತ್ಮನ ದೇವರಾಗಿಯೂ ಹೀಗೆ ಮೂರು ವಿಧದಲ್ಲಿ ತಮ್ಮನ್ನು ತೋರ್ಪಡಿಸಿಕೊಳ್ತಾರೆ. ಅದರಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುವನು. ಹಾಗಾದರೆ ಪವಿತ್ರಾತ್ಮನು ಯೇಸು ಕ್ರಿಸ್ತನಿಗಿಂತ ಸ್ವಲ್ಪ ವಿಭಿನ್ನವೋ ಎಂಬಂತೆ ಆತ ನಮ್ಮ ಬಳಿಗೆ ಬರ್ತಾನೆ. ದೇವರಿಗೆ ಸ್ತೋತ್ರ. ಆತನು ಪವಿತ್ರಾತ್ಮನಾಗಿಯೇ ಬರ್ತಾನೆ. ಆತನು ಬರುವಂಥ ವಿಚಾರಗಳನ್ನ ಯೇಸು ಕ್ರಿಸ್ತ ನಮಗೆ ಹೀಗೆ ಹೇಳ್ತಾನೆ, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲವು ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಈ ಸದಾಕಾಲ ಎನ್ನುವಂಥ ಈ ವಿಚಾರವನ್ನ ಯಾವ ರೀತಿ ಅರ್ಥ ಮಾಡಿಕೊಳ್ಳೋಣ? ಒಂದು ವೇಳೆ ಫಾರ್ ಎವರ್ ಎಂಬುದಾಗಿ ಹೇಳುವುದಾದರೆ, ಅಥವಾ ಎಟರ್ನಲ್ ಅಂಟು ಎಟರ್ನಿಟಿ ಎಂಬುದಾಗಿ ಹೇಳುವುದಾದರೆ, ಪ್ರೇರೆ, ಪವಿತ್ರಾತ್ಮನನ್ನ ಇಬ್ರಿಯ 9:14 ನಿತ್ಯಾತ್ಮ ಎಂಬುದಾಗಿ ಕರೀತಾರೆ. ಈ ನಿತ್ಯಾತ್ಮನಾದ ಪವಿತ್ರಾತ್ಮನ ನಮ್ಮ ಸಂಗಡ ನಿತ್ಯಕ್ಕೂ ಇರುವಂತೆ ಯೇಸು ಕ್ರಿಸ್ತನು ಬೇಡಿಕೊಳ್ಳುವಲ್ಲಿ ತಂದೆ ದೇವರು ನಮ್ಮ ಮೇಲೆ ಪವಿತ್ರಾತ್ಮನನ್ನ ಸುರಿಸ್ತಾನೆ, ಒದಗಿಸ್ತಾನೆ. ಆತ ನಮ್ಮ ಸಂಗಡ ಬಂದು ಸದಾ ಕಾಲಕ್ಕೂ ನಮ್ಮ ಸಂಗಡ ಇರುವವನಾಗಿ ಇದ್ದಾನೆ. ಯೇಸು ಕ್ರಿಸ್ತ ದೇವರು ಯಾರು? ಮೋಶೆಗೆ ಆತನು ಹೇಳಿಕೊಂಡ, ನಾನು ಎಂಬ ಆತನು, ಇರುವಾತನೇ ಆಗಿರುವ ಆತನು. ಯೇಸು ಕ್ರಿಸ್ತನು ಯಾರು? ಇಮ್ಮಾನುವೇಲನು, ನಮ್ಮ ಸಂಗಡ ಇರುವ ದೇವರು. ಪವಿತ್ರಾತ್ಮನು ಯಾರು? ನಮ್ಮ ಸಂಗಡ ಸದಾಕಾಲ ಇರುವಾತನು. ತ್ರೈಕ ದೇವರಲ್ಲಿ ಮೂವರು ಸಹ ಒಂದೇ ವಿಧದಲ್ಲಿ ನಮಗೆ ಪ್ರಕಟಿಸಿಕೊಳ್ಳುವವರು. ಈಗ ಪವಿತ್ರಾತ್ಮನು ನಮ್ಮ ಸಂಗಡ ಈಗ ಸದಾಕಾಲಕ್ಕೂ ಇರುವಂಥ ದೇವರು. ಬಹಳ ವಿಶೇಷವಾದ ವಿಷಯ. ಇಲ್ಲಿ ಬೇರೊಬ್ಬ ಸಹಾಯಕ ಎಂಬುದಾಗಿ ಹೇಳಿರುವ ಮಾತನ್ನು ಗಮನಿಸೋಣ. ಯೆಶಾಯ ಗ್ರಂಥವನ್ನು ಓದುವಾಗ ಅಲ್ಲಿ ತಂದೆ ದೇವರು ತನ್ನ ಕುರಿತು ಹೇಳಿಕೊಳ್ಳುವಾಗ ಮನುಷ್ಯರಾದ ನಮಗೆ ಆತನು ಹೇಳ್ತಾನೆ, ನಾನು ನಿನಗೆ ಸಹಾಯಕ. ಯೇಸು ಕ್ರಿಸ್ತನು ಮಾರ್ಕನ ಸುವಾರ್ತೆಯಲ್ಲಿ ಹೇಳ್ತಾನೆ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂಧನೆ ಎಂಬುದಾಗಿ ಹೇಳ್ತಾನೆ. ಸೇವೆ ಮಾಡುವುದಕ್ಕೆ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಕುರಿತು ಹೇಳ್ತಾನೆ, ಆತನು ಸಹಾಯಕನು ಎಂಬುದಾಗಿ.
ಗಮನಿಸಿ, ನಾವು ನಂಬಿರುವಂಥ ದೇವರು ಸತ್ಯವೇದದ ದೇವರು, ವಾಕ್ಯದಲ್ಲಿ ನಮಗೆ ಪ್ರಕಟವಾಗಿರುವಂಥ ದೇವರು. ಆತನೇ ಸೃಷ್ಟಿಕರ್ತನು, ಆತನೇ ಸರ್ವಶಕ್ತನು, ಆತನೇ ಸರ್ವೈಶ್ವರ್ಯವುಳ್ಳ ದೇವರು, ಆತನು ಸಾರ್ವಭೌಮನೇ, ಸರ್ವ ಅಧಿಕಾರವುಳ್ಳ ದೇವರು, ಸೇನಾಧೀಶನಾದ ಯೆಹೋವ, ಈತನ ಹೊರತು ಬೇರೆ ದೇವರು ಇಲ್ಲ ಎಂಬುದಾಗಿ ಪ್ರಕಟಿಸಿಕೊಂಡಿರುವ ಆತನು. ಇಂಥ ಮಹಾಮಹಿಮನಾದ ದೇವರು ಮನುಷ್ಯರಾದ ನಮ್ಮ ನೋಡುವಾಗ ನಮ್ಮ ಮೇಲೆ ಆತನಿಗೆ ಅದೆಷ್ಟೋ ಪ್ರೀತಿ, ಅನುಕಂಪ. ಆತನು ಕೂಡಲೇ ತಗ್ಗಿಸಿಕೊಂಡವನಾಗಿ ತಂದೆ ದೇವರು ಹೇಳ್ತಾನೆ, ನಾನು ನಿನಗೆ ಸಹಾಯಕನೆಂಬುದಾಗಿ ಒಬ್ಬೊಬ್ಬನಿಗೆ ಹೇಳುವ ವಿಧದಲ್ಲಿ ಆತನು ಹೇಳ್ತಾನೆ. ಯೇಸು ಕ್ರಿಸ್ತನು, ನಾನು ನಿಮಗೆ ಸೇವೆ ಮಾಡುವುದಕ್ಕೂ ನನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ನಾನು ಬಂದೆ ಎಂಬುದಾಗಿ ಹೇಳ್ತಾನೆ. ಅದೇ ವಿಧದಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯಕನಾಗಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಪರಿಚಯ ಪಡಿಸ್ತಾನೆ. ಹಾಗಾದರೆ ಅತ್ಯುನ್ನತ ದೇವರು, ಸರ್ವೈಶ್ವರ್ಯ, ಸರ್ವ ಅಧಿಕಾರ, ಸರ್ವಶಕ್ತಿ, ಘನಮಾನ ಮಹಿಮೆಗಳನ್ನ ಅಧಿಕಾರವುಳ್ಳ ದೇವರು ನಮ್ಮ ಎದುರು ಪೂರ್ತಿ ತಗ್ಗಿಸಿಕೊಳ್ಳೋಣ. ಪ್ರಿಯರೇ, ನಾನು ನೀವು ನಂಬಿರುವಂಥ ದೇವರು, ಆತನ ಬಳಿ ಸಕಲ ಮಹತ್ವಗಳಿದ್ದರು ಅಧಿಕವಾಗಿ ತಗ್ಗಿಸಿಕೊಳ್ಳುವ ದೇವರು. ಹಾಗಾಗಿ ನಾವು ಆತನಿಗೆ ತಗ್ಗಿಸಿಕೊಳ್ಳಬೇಕೆಂಬುದಾಗಿ ಆತನು ಬಯಸ್ತಾನೆ. ಆತನು ಹೇಳುವ ಆಜ್ಞೆಗಳಿಗೆಲ್ಲ ನಾವು ವಿಧೇಯರಾಗಿ ನಡೆಯಬೇಕಂತಲೇ, ವಿಧೇಯರಾಗುವುದರಲ್ಲಿ ಕ್ರಿಯೆಯಲ್ಲಿ ಪ್ರೀತಿ ತೋರಿಸಬೇಕೆಂಬುದಾಗಿ ಆತನು ಬಯಸ್ತಾನೆ. ಹಾಗಾಗಿ ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವುದಾದರೆ ನಾನು ಎಚ್ಚರಿಕೆ ಜೀವಿತವನ್ನು ಜೀವಿಸಿ ಯಾವ ಪ್ರಯೋಜನವಿಲ್ಲ. ಯಾರು ತಗ್ಗಿಸಿಕೊಳ್ತಾರೋ ಅವರನ್ನು ದೇವರು ತಾನೇ ಮೇಲೆ ಕೆತ್ತುತ್ತಾನೆ, ಯಾರು ಹೆಚ್ಚಿಸಿಕೊಳ್ತಾರೋ ಅವರನ್ನ ದೇವರು ತಗ್ಗಿಸುವಂತೆ ಮಾಡ್ತಾನೆ, ತಗ್ಗಿ ಹೋಗುವಂತೆ ಅವರು ಮಾಡ್ತಾನೆ. ಹಾಗಾಗಿ ದೇವರು ತಗ್ಗಿಸಿಕೊಳ್ಳುವಲ್ಲಿ ನಾವು ಆತನೊಂದಿಗೆ ತಗ್ಗಿ ಜೀವಿಸುವುದೇ ನಮ್ಮ ಜೀವಿತದ ದೊಡ್ಡ ಆಶೀರ್ವಾದ. ದೇವರಿಗೆ ಸ್ತೋತ್ರ. ನಂತರದ ವಚನವನ್ನು ಗಮನಿಸುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಆ ಸಹಾಯಕನ ಯಾರಾದರೆ ಸತ್ಯದ ಆತ್ಮ, ಇರುವ ಆತನೇ ಆದ ಆತ್ಮ, ನಮ್ಮನ್ನು ಎಂದಿಗೂ ವಂಚಿಸದ ಒಂದು ಪವಿತ್ರ ಆತ್ಮ. ಈತನನ್ನ ಲೋಕವು ನೋಡಲಿಲ್ಲ, ತಿಳಿಲಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಆ ಲೋಕ ಆತನನ್ನು ನೋಡಲಿಲ್ಲ, ತಿಳಿಲಿಲ್ಲವಾದ್ದರಿಂದ ಆತನನ್ನು ಹೊಂದಿಕೊಳ್ಳುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಆದರೆ ಶಿಷ್ಯನ ನೋಡಿ ಹೇಳ್ತಾನೆ, ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ನಿಮ್ಮೊಳಗೆ ಇರುವನು. ನೀವು ಆತನನ್ನು ಬಲ್ಲಿರಿ ಎಂಬುದಾಗಿ ಹೇಳ್ತಾನೆ. ಹೇಗೆ? ಹಾಗಾದರೆ ಯೇಸು ಕ್ರಿಸ್ತನನ್ನು ಅರಿತವರಿಗೆ ಪವಿತ್ರಾತ್ಮನು ಯಾರೆಂಬುದು ಗೊತ್ತು. ಯೇಸು ಕ್ರಿಸ್ತನನ್ನು ಯಾರು ಧರಿಸಿಕೊಂಡಿದ್ದಾರೋ ಅವರ ಬಳಿ ಆತನು ವಾಸ ಮಾಡ್ತಾನೆ, ಮತ್ತು ಅವರ ಬಳಿಯಲ್ಲಿ ವಾಸ ಮಾಡ್ತಾನೆ, ಮತ್ತು ಅವರೊಳಗೆ ಆತನು ವಾಸ ಮಾಡ್ತಾನೆ. ಪ್ರೇರೆ, ಇದೆಲ್ಲ ಬಹಳ ಸೊಗಸಾದ ವಿಷಯಗಳು. ಹಾಗಾದ್ರೆ ನಾವು ಪವಿತ್ರಾತ್ಮನನ್ನು ಪಡಕೊಳ್ಳಬೇಕೆನ್ನುವುದಕ್ಕಾಗಿ ಯೇಸು ಹೇಗೆ ಪವಿತ್ರಾತ್ಮನನ್ನು ಪಡಕೊಂಡಿದ್ದನೋ ಅದೇ ವಿಧದಲ್ಲಿ ನಾನು ಪಡಕೊಳ್ಳಬೇಕೆಂಬುದೇ ದೇವರ ಒಂದು ಅತೀವವಾದ ಅಪೇಕ್ಷೆ. ಈತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ಈತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಏಸಪ್ಪ, ನಿನಗೆ ಸ್ತೋತ್ರ. ಅಪ್ಪ ತಂದೆ, ನಿನ್ನ ಪ್ರಿಯ ಮಗನ ಆಜ್ಞೆಗಳನ್ನು ನಾವು ಕೈಕೊಂಡು ವಿಧೇಯರಾಗುವುದಾದರೆ ನಾವು ನಿನ್ನನ್ನು ಪ್ರೀತಿಸುವರೆಂಬುದಾಗಿ ನೀನು ಅರಿತು, ಆಗ ನೀನು ತಂದೆ ಏಸಪ್ಪ, ನೀನು ತಂದೆಯನ್ನು ಬೇಡಿಕೊಳ್ತಿ. ಆತ ನಮ್ಮ ಮೇಲೆ ನಮ್ಮ ಸಂಗಡ ಸದಾಕಾಲ ಇರುವುದಕ್ಕೆ ಬೇರೊಬ್ಬ ಸಹಾಯಕನಂದ್ರೆ ಪವಿತ್ರಾತ್ಮನನ್ನ, ಸತ್ಯದಾತ್ಮನನ್ನು ಕಳಿಸಿಕೊಡ್ತಾನೆ ಎಂಬುದಾಗಿ ನೀನು ಮಾತು ಕೊಟ್ಟಿರುವುದರಲ್ಲಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ನೀನು ಅತ್ಯುನ್ನತ ಸಕಲ ಮಹತ್ವಗಳನ್ನು, ಸಕಲ ಜ್ಞಾನ, ಘನತೆ, ಗೌರವ, ಬಲ, ಶಕ್ತಿ, ಸಾಮರ್ಥ್ಯನ ಹೊಂದಿರುವ ದೇವರಾಗಿದ್ದರು ಮನುಷ್ಯರಾದ ನಮ್ಮ ಮೇಲೆ ನಿನಗೆ ಅದೆಷ್ಟು ಪ್ರೀತಿ, ಅನುಕಂಪ. ತಂದೆ ದೇವರೇ, ನೀನು ನಮಗೆ ಸಹಾಯ ಮಾಡ್ತೀಯ ಎಂಬುದಾಗಿ ಹೇಳಿಕೊಂಡಿದೆಯಲ್ಲ. ಯೇಸುವೆ, ನೀನು ನಮ್ಮ ಸೇವೆ ಮಾಡೋದಕ್ಕಾಗಿ ಬಂದೇನೆಂಬುದಾಗಿ ನೀನೇ ಹೇಳಿಕೊಂಡಿದೆಯಲ್ಲ. ಪವಿತ್ರಾತ್ಮನ ಕುರಿತು ಹೇಳುವಾಗ ಆತ ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಬರ್ದಿದೆಯಲ್ಲ. ಓ ಅತ್ಯುನ್ನತ ದೇವರೇ, ನಿನ್ನಲ್ಲಿರುವಂಥ ದೀನತೆ ದೇವರೇ, ಅದನ್ನು ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾವು ಕರ್ತನೆ ನಿನ್ನೊಂದಿಗೆ ಅತಿ ದೀನತೆಯನ್ನು ನಡೆಕೊಳ್ಳುವುದಕ್ಕೆ ಸಹಾಯ ಮಾಡು. ನಮ್ಮಲ್ಲಿರುವಂಥ ಎಚ್ಚರಿಕೆನೆಲ್ಲ ತೆಗೆದು ಬಿಡು ಸ್ವಾಮಿ. ನಿನ್ನ ಸಂಗಡ ಪವಿತ್ರಾತ್ಮನೆ ಸದಾಕಾಲ ಇರುವ ಆತನಾಗಿರುವುದಕ್ಕಾಗಿ ನನಗೆ ಸ್ತೋತ್ರ. ಯೇಸುವೆ, ಸದಾಕಾಲ ಇರುವಂತೆ ನೀನು ಆತನ ಕಳಿಸಿಕೊಡೋದಕ್ಕಾಗಿ ಸ್ತೋತ್ರ. ಅಪ್ಪ, ಲೋಕ ಆತನನ್ನು ನೋಡಲಿಲ್ಲ, ಅರಿಲಿಲ್ಲ, ತಿಳ್ಕೊಳ್ಳೋದಿಲ್ಲ ಎಂಬುದಾಗಿ ಹೇಳಿದಿ. ಆದರೆ ನಾವು ಆತನನ್ನು ಬಲ್ಲೆವೆಂಬುದಾಗಿ ಹೇಳಿದಿ. ಕರ್ತನೆ, ಕಾರಣ ಯೇಸುವೆ, ನಾವು ನಿನ್ನನ್ನು ಅರಿತಿರುವುದರಿಂದಲೇ ನಾವು ಪವಿತ್ರಾತ್ಮನನ್ನು ಅರಿತುಕೊಂಡಿದ್ದೇವೆ. ಆತ ನಮ್ಮ ಬಳಿಯಲ್ಲಿ ವಾಸಿಸುವವನಾಗಿ, ನಮ್ಮೊಳಗಿರುವವನಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರೀತಿ ಪವಿತ್ರಾತ್ಮನೆ, ಇದನ್ನು ನಾವು ಯೇಸು ಕ್ರಿಸ್ತನನ್ನು ಅನುಭವಿಸುವಂತೆ, ಆತನ ಸ್ವರ ಕೇಳಿಸಿಕೊಳ್ಳುವಂತೆ, ಆತನಿಂದ ಆದರಣೆ ಮಾತುಗಳನ್ನ ಪಡ್ಕೊಳ್ಳುವಂತೆ ಯೇಸುವಿನ ಅನುಭವವನ್ನು ನಮಗೆ ಕೊಡುವಂಥ ದೇವರೇ, ನಮ್ಮೊಂದಿಗಿದ್ದು ಎಲ್ಲ ಕಾರ್ಯಗಳನ್ನು ನಮ್ಮ ಸತ್ಯಕ್ಕೆ ನಡೆಸುವ ದೇವಾದಿದೇವನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ಪ್ರಿಯರನ್ನು ಆಶೀರ್ವದಿಸು. ಪವಿತ್ರಾತ್ಮನ ಸಹಾಯವನ್ನು ಇವರು ಹೊಂದಿಕೊಳ್ಳಲಿ, ಪವಿತ್ರಾತ್ಮನ ಪ್ರಸನ್ನತೆಯನ್ನು ಹೊಂದಿಕೊಳ್ಳಲಿ, ಯೇಸು ಕ್ರಿಸ್ತನ ಅನುಭವವನ್ನು ಇವರು ಪಡ್ಕೊಳ್ಳಲಿ, ಯೇಸು ಕ್ರಿಸ್ತನಿಗೆ ತಮ್ಮ ಹೃದಯದಲ್ಲಿ ಸ್ಥಳ ಕೊಡಲಿ.
ಯೇಸುರಲ್ಲಿ ಇರುವ ಪವಿತ್ರಾತ್ಮನೇ, ಇವರೊಳಗೆ ಯೇಸುರಲ್ಲಿ ನೀನವರ ಅವರೊಂದಿಗೆ ಅವರೊಳಗೆ ಇರಬೇಕೆಂಬುದಾಗಿ ಬೇಡಿಕೊಳ್ತೇನಪ್ಪ. ಇದರಿಂದ ಸಿಕ್ಕುವಂತ ಸಮಾಧಾನ, ಆದರಣೆ ನಮ್ಮೆಲ್ಲರಿಗೂ ಉಂಟಾಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.